ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದೆ ಸೂಟ್ ಕೇಸ್ ಎಲ್ಲ ತರಿಸಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಸೊ ಅದಕ್ಕಾಗೇ ನಾನು ಪ್ಯಾಕಿಂಗ್ನ ಶುರು ಮಾಡಿದ್ದೀನಿ. ಸೊ ಒಂದಷ್ಟು ರೀಲ್ಸ್ಗಳನ್ನ ಮಾಡೋಣ ಅಂತ ಹೇಳಿ ಪ್ಯಾಕಿಂಗ್ ಮಾಡ್ತಾ ರೀಲ್ಸ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು 6:30, ಟೈಮ್ ಬಂದು 6:30 ಆಗಿದೆ. ನಾವು ಇವತ್ತು 9:30ಗೆಲ್ಲ ಹೊರಡಬೇಕು ಡೆಲ್ಲಿಗೆ. ಈಗ ತಾನೇ ಜಸ್ಟ್ ಪೂಜೆ ಮುಗಿಸ್ದೆ. ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ಲ. ಈ ದರಿದ್ರ ಅಪಾರ್ಟ್ಮೆಂಟ್ನಲ್ಲಿ, ಆ್ಯಕ್ಚುಲಿ ಅಪಾರ್ಟ್ಮೆಂಟ್ ಈಸ್ ಗುಡ್, ಈ ದರಿದ್ರ ಜನಗಳ ನಡುವೆ ಒಬ್ರಿಗೊಬ್ರು ಈಗೋ ಕ್ಲಾಶ್ ಆಗಿ ಕರೆಂಟ್ ಬಿಲ್ ಕಾಮನ್ ಏರಿಯಾ ಕಟ್ಟದಿರ ಮೋಟ್ರೆಲ್ಲ ಆಫ್ ಮಾಡಿ ಕರೆಂಟ್ ಕಿತ್ಕೊಂಡು ಹೋಗಿದ್ದಾರೆ. ಸೊ ಸಂಪಲ್ಲಿ ಒಂದು ಸ್ವಲ್ಪ ನೀರಿತ್ತು ಅಂತ ಅದರಲ್ಲಿ ತಂದು ಇಟ್ಕೊಂಡಿರೋದ್ರಲ್ಲಿ ಪಾತ್ರೆ ತೊಳೆದು ಒಂದಷ್ಟು ಖಾಲಿ ಆಗಿದೆ, ಮತ್ತೆ ತುಂಬಿಸ್ಬೇಕು. ನೋಡಿ ಎಲ್ಲೆಲ್ಲೂ ತುಂಬಿಸ್ಕೊಂಡಿದ್ದೀನಿ ನೀರನ್ನ. ಇನ್ನು ಬಟ್ಟೆ ಪ್ಯಾಕ್ ಮಾಡಿಲ್ಲ. ಇದೇ ಟೆನ್ಷನಲ್ಲಿ, ಇದೇ ಟೆನ್ಷನ್ ಆಗಿ ನೋಡಿ ಎಲ್ಲ ಕಡೆ ತುಂಬಿಸಿಟ್ಕೊಂಡಿದ್ದೀನಿ. ಇದೇ ಟೆನ್ಷನ್ ಆಗಿ ನಾನು ಪ್ಯಾಕೇ ಮಾಡ್ಕೊಂಡಿಲ್ಲ ಬಟ್ಟೆಗಳು. ದಿನ ಬಂತು ಅಂದರೆ ಇದೇನೆ. ಇವತ್ತು 30th ಮೇ, ಇವತ್ತು ಏಪ್ರಿಲ್. ಇವತ್ತು ಒಂದು ಏಪ್ರಿಲ್. ನಮ್ಮ ಮನೆಯವರು ಆಗಲೇ ಮೇ ಹಾಕ್ಬಿಟ್ಟಿದ್ದಾರೆ. ಮೇ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ ನಮ್ಮ ಮನೆಯವರು. ಇವತ್ತು ಏಪ್ರಿಲ್ 30, 6:30 ಆಗಿದೆ. ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಉಗಿತಾ ಇದ್ದಾರೆ, ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಲ್ವ ಅಂತ. ನೋಡಿ ಬಟ್ಟೆ ಎಲ್ಲ ಮಡಿಚಿ ಎತ್ತಿಡಬೇಕು. ನೋಡಿ ನೀವು ನಂಬ್ತಿರೋ ಬಿಡ್ತೀರೋ, ಇನ್ನೂ ಒಂದು ಪ್ಯಾಕ್ ಮಾಡಿಲ್ಲ. ಇನ್ನು ಶೂಸ್ ಪ್ಯಾಕ್ ಮಾಡಬೇಕು, ಬಟ್ಟೆ ಪ್ಯಾಕ್ ಮಾಡಬೇಕು, ಡೇ 3 ತನಕ ಏನೇನು ಹಾಕೋಬೇಕು ಅಂತ ಇನ್ನರ್ಸ್ ಪ್ಯಾಕ್ ಮಾಡಬೇಕು, ಸನ್ಸ್ಕ್ರೀನು ಮತ್ತು ವಾಶ್ರೂಮ್ ಐಟಮ್ಸ್ದೆಲ್ಲ ಪ್ಯಾಕ್ ಮಾಡಬೇಕು. ಆಮೇಲೆ ಜ್ಯುವೆಲರ್ಸ್ಗಳು ಕೂಡ ಮ್ಯಾಚ್ ಮಾಡಿಕೊಂಡು ಪ್ಯಾಕ್ ಮಾಡಬೇಕು. ಹೇಗೆ ಮಾಡ್ತೀನೋ 9:30ವರೆಗೆ, 3 hours ಟೈಮ್ ಇದೆ. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡಿ ಇವಾಗ ಇದು ಅರ್ಗೊಲಿಬೇಕು ಅಂತ ಎತ್ತಿಡ್ಕೊಂಡಿದ್ದೀನಿ. ದೇವರಾಣೆ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನೋಡಬೇಕು ಎಲ್ಲಿವರೆಗೆ ಬರುತ್ತೆ, ನೋಡೋಣ. ನಾನು ಕೆಲವೊಂದನ್ನು ವೀಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ಅವತ್ತು ನಾನು ಅರ್ಗೊಲಿಸ್ಬೇಕು ಅಂತ ಹೇಳಿದೆ, ಅಂದರೆ ಬಾರ್ಡರಲ್ಲಿ ಅರ್ಗಿರುತ್ತಲ್ವ ಅದನ್ನ ಹೊಲಿಸ್ಬೇಕು ಅಂತ ಹೇಳಿದೆ. ಬಟ್ ಆದರೆ ಜೋರು ಅದನ್ನು ನನ್ನ ಮನೇಲಿ ಮೆಷಿನ್ ಇದೆ. ಸೊ ಅದ್ರಲ್ಲಿ ಟ್ರೈ ಮಾಡಿದೆ, ಆಗಲಿಲ್ಲ. ಯಾಕೋ ಟೆನ್ಷನ್ಗೆ ಆಗಲಿಲ್ಲ. ಸರಿ ಹೊರಗಡೆ ಒಂದು ಜಿಗ್ಜಾಗ್ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟೆ. ಹೋಗಿ ಇನ್ನೇನು ಜಿಗ್ಜಾಗ್ ಮಾಡಬೇಕು. ಅವಾಗ ಜೋರಾಗಿ ಆಲಿಕಲ್ ಮಳೆ. ಅದನ್ನು ನಾನೊಂದು ಫೋಟೋ ತೆಗಿಯೋಕ್ಕೆ, ವಿಡಿಯೋ ತಗೊಳ್ಳೋಕ್ಕೂ ಅಷ್ಟು ಮನಸ್ಥಿತಿ ಇರಲಿಲ್ಲ. ಯಾಕೆಂದರೆ ಆಲ್ರೆಡಿ 7 o'clock ಆಗಿದೆ. 9 o'clock ಮನೆ ಬಿಡಬೇಕು. ಇನ್ನು ಪ್ಯಾಕಿಂಗ್ ಆಗಿಲ್ಲ, ಏನಾಗಿಲ್ಲ. ಫುಲ್ಲು ಟೆನ್ಷನ್ ಆಗೋಯಿತು. ಹಾಗೆ ಒಂದು ಜೀನ್ಸ್ ಸ್ಕರ್ಟ್ ಇತ್ತು, ಅದಕ್ಕೆ ಸ್ವಲ್ಪ ಎಲಾಸ್ಟಿಕ್ ಕೂಡ ಹಾಕಿಸ್ಬೇಕಿತ್ತು. ಏನೋ ಒಂದು ಟ್ರೈ ಮಾಡಿ ನಾನೇ ಎಲಾಸ್ಟಿಕ್ ತಂದು ಇಟ್ಕೊಂಡಿದ್ದೆ ಮನೇಲಿ ಹಾಕೋಣ ಅಂತ. ಅದು ಆಗಲಿಲ್ಲ. ಇಮಿಡಿಯೇಟಾಗಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಜಿಗ್ಜಾಗ್ ಹಾಕಿಸಿ, ಹಾಗೆ ಬೆಲ್ಟನ್ನು ಜೋರಾಗಿ ಇಡಿಸಿ ಹಾಕಿದೆ. ಆ ಸ್ಕರ್ಟ್ಗೆ ಹಾಕ್ಸಿದ್ರೆ ಕಚ್ಕೊಂಡು ಕೂತ್ಕೊಳ್ಳುತ್ತೆ ಅಂತ. ಅದೆಲ್ಲ ಹಾಕಿಸಿ ಮಳೆನಲ್ಲೇ ನೆನ್ಕೊಂಡು ಬಂದೆ. ಮಳೆನಲ್ಲೇ ನೆನ್ಕೊಂಡು ಬಂದು ನಾನು ಫುಲ್ಲು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಪ್ಯಾಕಿಂಗ್ ಶುರು ಮಾಡಿದೆ. ನನ್ನ ದುರಾದೃಷ್ಟವಶಾತ್ ಅವತ್ತು ಪವರ್ ಕೂಡ ಕಟ್ಟಾಯಿತು, ಜೋರಾಗಿ ಆಲಿಕಲ್ ಮಳೆ ಬಂದಿರೋದ್ರಿಂದ. ಒಂದೇ ಒಂದು ಬ್ಯಾಟ್ರಿ ಇಟ್ಕೊಂಡು ಇಡೀ 3 days ನಾನು ಪ್ಯಾಕ್ ಮಾಡಿದ್ದೀನಿ ಅವತ್ತು. ನಿಜವಾಗ್ಲೂ ತುಂಬ ಕಷ್ಟ ಆಗೋಯಿತು. ಪ್ಯಾಕ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೋಬೇಕು ರೀಲ್ಸ್ಗೆ ಅಂತೆಲ್ಲ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಒಂದು ರೀಲ್ಸ್ ಬರುತ್ತೆ, ಟ್ರಿಪ್ ಹೋಗೋದಕ್ಕಿಂತ ಹೆಚ್ಚಿಗೆ ಅಮೌಂಟ್ನ ಬಟ್ಟೆಗೆ ಖರ್ಚು ಮಾಡ್ತೀರಾ, ಟ್ಯಾಗ್ಗಳೆಲ್ಲ ಕಟ್ ಮಾಡಿ ಮೆಚ್ಯೂರ್ ಅಂತ ಒಂದು ಬರುತ್ತೆ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಇದೆಲ್ಲ ಕೂಡ ವಿಡಿಯೋ ತೊಗೊಂಡೆ. ಇಷ್ಟು ಕಷ್ಟದಲ್ಲೂ ವಿಡಿಯೋ ಮಾಡಿದ್ದೀನಿ ನೋಡಿ. ಅಲ್ಲಿಂದ ನನ್ನ ಹಸ್ಬೆಂಡ್ ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಮಾಂಗಲ್ಯ ಸರದ್ದು ಒಂದು ಕರಿಮಣಿದು ಬೇಕಾಗಿತ್ತು ನನಗೆ ಹಾಕೊಳ್ಳೋಕ್ಕೆ, ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹಾಗೆ ಅದೇ ತಾನೇ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2 weeksಯಿಂದ ನಾನು ಆರ್ಡ್ರ್ ಮಾಡ್ತಾನೇ ಇದ್ದೆ. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಹಂಗೂ ಕೂಡ ನನಗೆ ಬೇಕಾಗಿರೋದು ಒಂದು ಸರ ಮತ್ತು ವಾಚನ್ನು ನಾನು ಆರ್ಡ್ರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಹೋಗೋದು ನಾಳೆ ಅಂತ ಅದರ ಹಿಂದಿನ ದಿನವೇ ನಾನು ಅಮೆಝಾನ್ನಲ್ಲಿ ಪ್ರೈಮ್ ಅಕೌಂಟ್ ಇತ್ತಲ್ವ, ಫಾಸ್ಟ್ ಡೆಲಿವರಿ ಬರುತ್ತೆ ಒಂದೇ ದಿನಕ್ಕೆ. ಅದರಲ್ಲಿ ಒಂದು ಕತ್ತಿಗೆ ನೆಕ್ ಸರ ಬೇಕಿತ್ತು, ಮತ್ತು ಹಾಗೆ ಒಂದು ಇದು ಬೇಕಿತ್ತು. ಅವೆರಡನ್ನು ವಾಚು ಎರಡೂ ಕೂಡ ಆರ್ಡರ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಬಂದು ರೀಚ್ ಆಗಿತ್ತು ನಮ್ಮ ಹತ್ರಕ್ಕೆ. ಸೊ ಹಾಗಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಫೈನಲಿ ನಾನು ರೆಡಿಯಾಗಿ ಇದಿಷ್ಟು ಇವಾಗ ಆಗಿರೋ ನಾವು ರೆಡಿ ಬಂದ್ಬಿಟ್ಟು ಏನಕ್ಕಪ್ಪ ಅಂತ ಹೇಳಿದ್ರೆ, ಜಸ್ಟ್ ಏರ್ಪೋರ್ಟ್ಗೆ. ನಮಗೆ ಆ್ಯಕ್ಚುಲಿ ಫ್ಲೈಟ್ ಇದ್ದಿದ್ದು 1ನೇ ತಾರೀಕು. ಬಟ್ ಆದರೆ 1ನೇ ತಾರೀಕು ಬೆಳಗಿನ 5 ಗಂಟೆಗೆ ಇದೆ. ನಾವು ಹೋಗಿ ಅಲ್ಲಿ ಟೈಮ್ 11 ಗಂಟೆ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಈಗ ಪ್ಯಾಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಪ್ಯಾಕಿಂಗ್ ಕಂಪ್ಲೀಟ್ ಆಯಿತು. ಟ್ಯಾಗ್ಗಳೆಲ್ಲ ನೋಡಿ ಹೆಂಗೆ ಬಿಸಾಕಿದ್ದೀವಿ, ಎಲ್ಲ ಹಂಗೆ ಬಿದ್ದಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಇದೊಂದು ಬ್ಯಾಗೇ ಫುಲ್ಲಾಗಿದೆ, ಇದೊಂದು ಸಾಕಾಗಿದೆ. ಬಟ್ ಇಲ್ಲಿರೋದನ್ನೆಲ್ಲ ಏನಾದರೂ ನಾವು ಹೊರಗಡೆ ಹೋಗಬೇಕು ಅಂದರೆ ಇದೊಂದು ಮಾತ್ರನೇ ತೊಗೊಂಡು ಹೋಗಬೇಕು. ಆವಾಗ ಎಲ್ಲೆಲ್ಲೋ ಬಿಸಾಡೋದು ಬೇಡ ಅಂತ ಎಕ್ಸ್ಟ್ರಾ ಇರಲಿ ಅಂತ ಇದೊಂದು ಬ್ಯಾಗ್ ಸುಮ್ಮನೆ ತೊಗೊಂಡಿದ್ವಿ. ಆಮೇಲೆ ಬರ್ತಾ ಏನಾದರೂ ತುಂಬಿಸಿದ್ರೆ, ಆಮೇಲೆ ನೀಟಾಗಿ ಪ್ಯಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಹೆಂಗೆಂಗೋ ಆಗುತ್ತೆ. ಆಮೇಲೆ ಮಿಸ್ ಆಗಿದೆ ಏನಾದರೂ 15 kg ಮೇಲ್ ಬಂದರೆ. ಸೊ ಎಲ್ಲದಕ್ಕೂ ಆಪ್ಷನ್ಸ್ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಒಳಗಡೆ ಏನಂಥದ್ದೇನೂ ಇಲ್ಲ, ಅಲ್ಲಿ ಸಿಂಪಲ್ಲಾಗಿದೆ ಅಷ್ಟೇ. ಏನೋ ಒಂದು 2-3 ಹಾಕ್ಕೊಂಡಿದ್ದೀವಿ. ನೋಡಿ ನನ್ನ ಹಸ್ಬೆಂಡ್ ಔಟ್ಫಿಟ್ ಹಿಂಗಿದೆ. ಸಖತ್ತಾಗಿ ರೆಡಿಯಾಗಿಬಿಟ್ಟಿದ್ದಾರೆ, ಹೀರೋ ಥರ.
ನನ್ನ ತೋರಿಸಿ ಹಂಗೆ. 7 o'clock ಆಯಿತು. ನಮಗೆ ಆ್ಯಕ್ಚುಲಿ ಫ್ಲೈಟ್ ಇರೋದು ಬಂದು ಅರ್ಲಿ ಮಾರ್ನಿಂಗ್ 6 o'clock 5 o'clock ಇರಬೇಕು. ಸೊ ಇವಾಗ ಹೊರಡೋಣ. ಇವಾಗ ಬೇಗನೆ ಹೊರಟ್ರೆ ಅಲ್ಲಿ ಹೋಗಿ ರೀಚ್ ಆಗೋಕೆ ಒಂದು 2 hours ಅಲ್ಲೋಗಿ ಆಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ 1 hour, ಆಮೇಲೆ ಮತ್ತೆ ಚೆಕ್ ಇನ್ ಇರುತ್ತೆ. ಚೆಕ್ ಇನ್ ಆದಮೇಲೆ ಒಂದು ಸ್ವಲ್ಪ ಲಾಂಜಲ್ಲಿ ಏನಾದರೂ ತಿನ್ನೋದು. ಸೊ ಇದೆಲ್ಲ ನೈಟೆಲ್ಲ ಕಳಿತೀವಿ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ 11 ಗಂಟೆಗೆ ಬಿಡ್ತಾ ಇದ್ದೀವಿ. ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಫ್ ಆನ್ ಅವರ್ ಒಂದು ಬಸ್ ಇದೆ ಬನಶಂಕರಿಯಿಂದ. ಅದನ್ನ ಡೀಟೇಲ್ಸ್ ಬೇಕಾದ್ರೆ ನಾನು ಆಮೇಲೆ ಹಾಕ್ತೀನಿ. ಬಟ್ ಆದರೆ ನಮಗೆ ನಾವೆಲ್ಲ ಸ್ವಲ್ಪ ಇವರು ಏನೋ ಮರ್ತು ಬಂದಿದ್ದಾರೆ ಆಫೀಸಲ್ಲಿ, ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ಹೋಗಬೇಕು. ಸೊ ಹಾಗಾಗಿ 11 ಗಂಟೆಗೆ ಮನೆಗೆ ಬಿಡ್ತಾ ಇದ್ದೀವಿ. ಸೊ ಯಾಕೆ ಇಷ್ಟು ಬೇಗ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನಗೆ ಲಾಂಜ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಯಿತು. ಕಾಂಪೌಂಡ್ ಏನೋ ಬಿದ್ದೋಗ್ಬಿಟ್ಟು ತುಂಬ ಜನ ಸತ್ತೋಗಿದ್ದಾರೆ ಅಂತ ಬರ್ತಾ ಇತ್ತು. ಅಲ್ಲಿ 2 rupees ಪೇ ಮಾಡಿದ್ರೆ ನಾವು ಲಾಂಜಲ್ಲಿ ಅನ್ಲಿಮಿಟೆಡಾಗಿ ಊಟ ಮಾಡ್ಬೋದು, ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಇದ್ದರೆ ಅಂತ ಹೇಳಿದರು ನನ್ನ ಹಸ್ಬೆಂಡು. ಅವರು ತುಂಬ ಸರಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಥೈಲ್ಯಾಂಡ್ಗೆ ಹೋಗುವಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ. ಏನಕ್ಕೆ ಅಂತಲೇ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ. ನಾವು 2018 ನಾವು ಥೈಲ್ಯಾಂಡ್ಗೆ ಹೋಗಿದ್ದಿದ್ದು. ಸೊ ಆ ಫಾರಿನ್ಗೆ ಹೋಗ್ಬೇಕಾದ್ರೆ ನಾವು ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ಆ ಲಾಂಜ್ನ ಅಂತ ಗೊತ್ತಿಲ್ಲ. ನಾವು ಲೇಟ್ ನೈಟಲ್ಲೇ ಹೋಗಿದ್ವಿ. ಆಮೇಲೆ ಅವಾಗೆಲ್ಲ 11 ಫ್ಲೈಟ್ ಇತ್ತು. ಇಲ್ಲೆಲ್ಲ ಒಂದು 8 ಗಂಟೆಗೆ ಮನೆ ಬಿಟ್ಟು ಅಲ್ಲಿ ಹೋಗಿ ರೀಚ್ ಆದ ತಕ್ಷಣ ಫ್ಲೈಟ್ ಇರ್ತಿತ್ತು, ಹತ್ತು ಬಿಡ್ತಿದ್ವಿ, ಹಿಂಗೆ ಆಗ್ತಿತ್ತು. ಸೊ ಅದಕ್ಕೆ ಈ ಸರಿ ಪ್ಲ್ಯಾನ್ ಮಾಡಿ ನನಗೆ ಬೆಳಗಿನ ಜಾವನೇ ಮಾಡಿ ನಾನು ಸನ್ರೈಸ್ ಆಗೋದು ನೋಡಬೇಕು ಅಂತ ನನ್ನ ಹಸ್ಬೆಂಡ್ಗೆ ಮೊದಲೇ ಹೇಳಿದ್ದೆ. ಈ ಸರಿ ಎಷ್ಟು ಸನ್ರೈಸ್ ನೋಡಿದ್ದೀನಿ, ಎಷ್ಟು ಸನ್ಸೆಟ್ ನೋಡಿದ್ದೀನಿ ಅಂದರೆ ನನ್ನ ಜೀವಮಾನ ಪರ್ಯಂತಕ್ಕೂ ಸಾಕು ಅಷ್ಟು. ಬೆಟ್ಟದಿಂದ ಸನ್ರೈಸ್ ಆಗೋದು ನೋಡಿದೆ, ಸ್ಕೈಯಿಂದ ಸನ್ರೈಸ್ ಆಗೋದು ನೋಡಿದೆ, ಸಮುದ್ರದಿಂದ ಸನ್ರೈಸ್ ಆಗೋದು ನೋಡಿದೆ, ಸನ್ಸೆಟ್ ಆಗೋದು ನೋಡಿದೆ. ನಿಮ್ಮೊಂಥರ ಹುಚ್ಚು ಅಂತ ಅನ್ನಿಸ್ಬೋದು, ಗೊತ್ತಿಲ್ಲ. ಬಟ್ ಕೆಲವೊಬ್ರಿಗೆ ಒಂದೊಂದು ರೀತಿ ಆಸೆ ಇರುತ್ತೆ. ಸೊ ನಾನು ಸನ್ರೈಸ್ ಆಗೋದು ನೋಡಬೇಕು ಅಂತ ಕೇಳ್ಕೊಂಡಿದ್ದೆ. ಸೊ ಹಾಗಾಗಿ 5 o'clock ಬುಕ್ ಮಾಡಿದರು ನನ್ನ ಹಸ್ಬೆಂಡು. ಸೊ ಆ್ಯಸ್ ಇಟ್ ಈಸ್ ನಾನು ಮೊದಲೇ ಹೇಳಿದಾಗೆ 11 ಗಂಟೆ ಕ್ಯಾಬ್ ಬಂತು. ನಾವು ರೀಚ್ ಆಗೋ ಅಷ್ಟರಲ್ಲಿ 1 ಗಂಟೆ ಅಷ್ಟಾಯಿತು. ನಾವು ಒಳಗಡೆ ಎಲ್ಲ ಹೋಗಿ ಸ್ವಲ್ಪ ಲಗೇಜ್ ಎಲ್ಲ ಎತ್ಕೊಂಡು ಮಾಡೋ ಅಷ್ಟರಲ್ಲಿ 1:30 ಆಯಿತು. ಆಮೇಲೆ ಚೆಕ್ ಇನ್ ಆಗೋ ಅಷ್ಟರಲ್ಲಿ 2 ಗಂಟೆ ಏನೋ ಆಯಿತು. ನಾನು ಎಲ್ಲ ಟೈಮಿಂಗ್ಸ್ ಕೂಡ ಅಲ್ಲಲ್ಲೇ ಹೇಳಿರ್ತೀನಿ ನೋಡಿ, ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ಆಮೇಲೆ 1 hour ಒಂದು ಹಾಫ್ ಆನ್ ಅವರ್ ಆದರೂ ಫೋಟೋಶೂಟ್ ಮಾಡೋಣ, ನಡ್ಕೊಂಡು ಬರೋದು, ಇನ್ನೇನೋ ಮಾಡೋದು, ಏನೇನೋ ರೀಲ್ಸ್ಗಳೆಲ್ಲ ನೋಡ್ಕೊಂಡಿದ್ದೆ ಅಪ್ಪ ನಾನು ಈ ಥರ ನನ್ನ ಹಸ್ಬೆಂಡ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಾನೇನು ಮಾಡ್ತಾ ಇರ್ತೀನಿ ಅಂತೆಲ್ಲ ವೀಡಿಯೋಸ್ ಬರ್ತಾ ಇತ್ತಲ್ವ. ಮತ್ತು ಐ ವಾಂಟ್ ಟು ಫ್ಲೈ ಅಂತ ಬರುತ್ತಲ್ಲ, ಸುಮಾರು ವೀಡಿಯೋಸ್ ನೋಡ್ಕೊಂಡಿದ್ದೀನಿ ಏರ್ಪೋರ್ಟ್ದು. ಸೊ ಅದೆಲ್ಲ ಮಾಡೋಣ ಅಂತ ಹೇಳಿ ರೀಲ್ಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದೊಂದೇ ವೀಡಿಯೋಸ್ಗಳನ್ನ ಮಾಡ್ಕೋತಾ ಇದ್ವಿ. ಸೊ ಆಲ್ಮೋಸ್ಟ್ ತುಂಬ ಟೈಮ್ ಆಗೋಯಿತು. ಲಾಂಜಲ್ಲಿ ಏನು ಗೊತ್ತಾ, ನಾವು ಹೋಗೋದು ಒಂದು 2-3 hours ಮೊದಲೇ ಮಾತ್ರ ಲಾಂಜಲ್ಲಿ ಆಕ್ಸಸ್ ಇರುತ್ತೆ, ಅಲ್ಲಿವರೆಗೂ ಇರೋದಿಲ್ಲ. ಸೊ ಎಲ್ಲ ಮುಗಿಸಿ ಆರಾಮಾಗಿ ನಾವು ಹೋಗೋ ಅಷ್ಟರಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಲಾಂಜ್ಗೆ ನಮಗೆ ಆ್ಯಕ್ಸಸ್ ಸಿಕ್ತು. ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಮಲಗೋ ಟೈಮ್ ಬಂತು. ನೋಡಿ ಅದನ್ನೆಲ್ಲ ಮತ್ತೆ ನಾನು ಹೇಳಿದ್ದೀನಿ. ನನ್ನ ಹಸ್ಬೆಂಡು ಮತ್ತು ಚೆಕ್ ಇನ್ ಬ್ಯಾಗ್ನಲ್ಲಿ ಪವರ್ ಬ್ಯಾಂಕ್ ಹಾಕ್ಬಿಟ್ಟಿದ್ರು, 2 ಹಾಕಿದ್ರು. ಸೊ ಅದಕ್ಕೆ ಅವರು ಮೊದಲು ಪವರ್ ಬ್ಯಾಂಕ್ ತೆಗೀರಿ, ನಿಮ್ಮ ಇದ್ರ ಬ್ಯಾಗಲ್ಲಿ ಹಾಕ್ಕೊಳ್ಳಿ, ಕ್ಯಾಬಿನ್ ಬ್ಯಾಗಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಮೇಲೆ ಪವರ್ ಬ್ಯಾಂಕ್ ಎಲ್ಲ ತೆಗೆದು ಎತ್ತಿ ಕ್ಯಾಬಿನ್ ಬ್ಯಾಗ್ ಹಾಕ್ಕೊಂಡ್ವಿ. ನೋಡಿ ಎರಡು ಪವರ್ ಬ್ಯಾಂಕು ಅದರೊಳಗಡೆ ಹಾಕ್ಬಿಟ್ಟಿದ್ವಿ. ಆಮೇಲೆ ವೆಯ್ಟ್ ಕೂಡ 15 kg ಮಾತ್ರ ಇರಬೇಕಿತ್ತು. ಎಕ್ಸಾಕ್ಟಾಗಿ ಹಾಕಿದ್ದೆ ನಾನು ಬಟ್ಟೆಗಳನ್ನ. ಸೊ ಬೋರ್ಡಿಂಗ್ ಕೂಡ ಆಯಿತು. ಬೋರ್ಡಿಂಗ್ ಪಾಸ್ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ನೋಡಿ. ಬೇಡ ಅಂದರು ಈ ಬ್ಯಾಗ್ ತೊಗೊಂಡು ಬಂದು ಈ ಸಂತೆ ಬ್ಯಾಗ್ನ ಏರ್ಪೋರ್ಟ್ಗೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾ ಇದ್ದಾರೆ ಫ್ರೆಂಡ್ಸ್. ಬೇಡ ನಾವೇನು ಎಲ್ಲೂ ಇಲ್ಲೇ ಹೋಗ್ತಾ ಇಲ್ಲ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ಇಲ್ಲ, ಇದು ಮಿಲ್ಟ್ರಿ ಬ್ಯಾಗು, ಇದು ಬೇಕೇ ಬೇಕು ಅಂತ ತಗೊಂಡೇನೋ ಬಂದು ಇವರು ಹೊರಟಾಟಕ್ಕೆ ಜೋರಾಗಿ ಜಿಪ್ ಹಾಕೊಂಡು ಎಳೆದಿದ್ದಾರೆ. ರಪ್ ಅಂತ ಕಿತ್ತೋಗಿದೆ. ಇವಾಗ ಕೂತ್ಕೊಂಡು ಸರಿ ಮಾಡ್ತಾ ಇದ್ದಾರೆ. ಟ್ರಾಜಿಡಿ ಏನು ಗೊತ್ತಾ, ಅದರೊಳಗಡೆ ಏನೂ ಇಲ್ಲ ಇಟ್ಕೊಳ್ಳೋಕ್ಕೆ. ಎಲ್ಲರೂ ಬೇರೆ ಕಡೆ ಹೋಗಿ ಪ್ಲೇಸಸಲ್ಲಿ ಅಲ್ಲಿ ಬ್ಯಾಗ್ನ ಶಾಪಿಂಗ್ ಮಾಡಿಕೊಂಡು ಅಲ್ಲಿ ಎತ್ಕೊಂಡು ಬರ್ತಾರೆ, ಇಲ್ಲಿಂದ ಕ್ಯಾರಿ ಮಾಡಬಾರ್ದು ಅಂತ. ನನ್ನ ಗಂಡ ಎಷ್ಟು ಬುದ್ಧಿವಂತ ಅಂದರೆ ಇಲ್ಲಿಂದನೇ ಖಾಲಿ ಬ್ಯಾಗ್ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅಲ್ಲಿಂದ ಏನಾದ್ರು ತುಂಬಿಸ್ಕೊಂಡು ಬರೋಣ ಅಂತ. ಅಯ್ಯೋ ರಾಮ, ಹೇಳಿದ ಮಾತು ಕೇಳಲ್ಲ ಫ್ರೆಂಡ್ಸ್. ಈ ಥರ ಮಾಡಿದ್ದಾರೆ. ಸಖತ್ ಬೇಜಾರಾಗ್ತಿದೆ. ಬ್ಯಾಗ್ ಹಿಡ್ಕೊಂಡು ಹೋಗೋಕ್ಕೂ ಒಂಥರ ಅನ್ನಿಸ್ತಿದೆ. ಅದು ಏನು ಗ್ರಹಚಾರನೋ ಗೊತ್ತಿಲ್ಲ, ಜಿಪ್ ಕಿತ್ತೋಯ್ತು. ಬಟ್ ನಮಗೆ ಅದನ್ನು ಚೆಕ್-ಇನ್ ಬ್ಯಾಗ್ಗೆ ಅವ್ರು ಅಲೋ ಮಾಡಲಿಲ್ಲ. ಏನಾದರೂ ಒಳಗಡೆ ಇಟ್ಟಿದ್ರೆ ಮಾತ್ರ ನಾವು ಇದನ್ನು ಅಲ್ಲಿಗೆ ಅಲೋ ಮಾಡೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರು. ಆಲ್ರೆಡಿ 15.5 kg ಕೂಡ ಆಗಿಬಿಟ್ಟಿತ್ತು. ಸೊ ಆಪ್ಷನ್ನೇ ಇರಲಿಲ್ಲ ನಮಗೆ. ಇದನ್ನು ಕೂಡ ನಮ್ಮ ಕ್ಯಾಬಿನ್ ಬ್ಯಾಗ್ ಜೊತೆನೇ ಇಟ್ಕೊಂಡು ಹೋಗೋಣ ಬಿಡು, ಖಾಲಿ ಅಲ್ವಾ, ಏನೂ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅದಕ್ಕೊಂದು ಬ್ಯಾಗು, ಖಾಲಿ ಬ್ಯಾಗ್ಗಳು, ಒಂದಷ್ಟು ಚಾರ್ಜರು ಇರೋದೆಲ್ಲ ಅದಕ್ಕೆ ಹಾಕಿಬಿಟ್ಟು ಹಾಗೆಯೇ ಫ್ಲೈಟ್ ಒಳಗಡೆ ತೊಗೊಂಡು ಹೋಗೋಣ ಅಂತ ಹೇಳಿ ಈ ಬ್ಯಾಗ್ ಜೊತೆ ಅದನ್ನು ಕೂಡ ಎತ್ಕೊಂಡ್ರು. ನೋಡಿ ಹೆಂಗೆ ಹಾಕ್ಕೊಂಡಿದ್ದಾರೆ. ಇವಾಗ ನಾವು ಸೆಲ್ಫ್ ಚೆಕ್-ಇನ್ಗೆ ಬಂದ್ವಿ. ಫಸ್ಟು ಕ್ಯೂನಲ್ಲಿ ನಿಂತಿದ್ರು, ಆಮೇಲೆ ಇದು ಯಾಕೋ ಸರಿ ಹೋಗಲ್ಲ, ಸೆಲ್ಫ್ ಚೆಕ್-ಇನ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡೋಣ ನಡಿ ನಾವೇನೆ ಅಂತ ಹೇಳಿಬಿಟ್ಟು ಮತ್ತೆ ಬಂದು ಸೆಲ್ಫ್ ಚೆಕ್-ಇನ್ ಮಾಡ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದು ಕೂಡ ಒಂದಷ್ಟು ಫೋಟೋಶೂಟ್ಗಳು, ಹೇಳಿದ್ನಲ್ಲ ರೀಲ್ಸಿಗೆ ಬೇಕಾಗಿರೋದೆಲ್ಲ ಹಾಕ್ಕೊಂಡೆ. ಅದೇ ರೀಲ್ಸ್ಗಳನ್ನೆಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ಪ್ರೈವೇಟಲ್ಲಿ ಇಡ್ತಾ ಇದ್ದೀನಿ. ಇವಾಗ ಬೇಗ ಪೋಸ್ಟ್ ಮಾಡ್ತಾ ಇದ್ದೀನಿ, ಬಟ್ ಪ್ರೈವೇಟಲ್ಲೇ ಇಡ್ತಾ ಇದ್ದೀನಿ ನಾನು. ಸೊ ಯಾವಾಗ ಈ ವಿಡಿಯೋನ ಪಬ್ಲಿಕ್ ಮಾಡ್ತೀನಿ ಆವಾಗ ಕೂಡ ರೀಲ್ಸ್ನ ಕೂಡ ಹಾಕ್ತೀನಿ, ನೀವು ನೋಡ್ಬೋದು ಆವಾಗ ರೀಲ್ಸು. ಆದಷ್ಟು ಬೇಗನೆ ಹಾಕ್ತೀನಿ. ಸೊ ಚೆನ್ನಾಗಿತ್ತು ಒಂಥರ ಟ್ರಿಪ್ಪೆಲ್ಲ. ನಾನಿವಾಗ ಹಾಕ್ಕೊಂಡಿರೋ ಔಟ್ಫಿಟ್ಟು ಎಷ್ಟು ಸೆಟ್ ಆಗಿದೆ ಅಂತ ನೀವು ಹೇಳ್ಬೋದು. ಬಟ್ ಆದರೆ ಆ ಪ್ಯಾಂಟ್ ಬಂದು 6 ಮಂತ್ ಬ್ಯಾಕ್ ತೊಗೊಂಡಿದ್ದು. ಒಳಗಡೆ ಹಾಕ್ಕೊಂಡಿರುವಂತಹ ಏನು ಹೇಳ್ತಾರೆ ಅದು ಟೀ ಶರ್ಟ್ಸ್ ಬಂದುಬಿಟ್ಟು ಅದನ್ನು ನಾನು ಮೊದಲೇ ಒಂದು ನಾರ್ಮಲ್ ಟೀ ಶರ್ಟ್ನ ತರಿಸಿ, ಒಂದು ಬ್ಲ್ಯಾಕು ಒಂದು ವೈಟ್ ಬಂದಿತ್ತು. ಅದು ಇದಕ್ಕೆ ಒಂಚೂರು ಸೆಟ್ ಆಗ್ತಾನೆ ಇರಲಿಲ್ಲ. ಆಮೇಲೆ ಅದು ಬೇಡ ಅಂತ ಹೇಳಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಇದನ್ನು ತರಿಸ್ದೆ. ಅದಾದಮೇಲೆ ಎರಡು ವೈಟ್ ಮೇಲ್ಗಡೆ ವೈಟ್ ಟೀ ಶರ್ಟು ಮತ್ತು ಕೆಳಗಡೆ ಪ್ಯಾಂಟ್ಗೆ ಮ್ಯಾಚ್ ಆಗೋ ಥರ ಜಾಕೆಟ್ನ ಬೇರೆ ತರಿಸ್ಕೊಂಡೆ. ಸೊ ಈ ರೀತಿಯಾಗಿತ್ತು ನಂದು ಔಟ್ಫಿಟ್ಟು. ಅದಕ್ಕೆ ಮ್ಯಾಚ್ ಆಗುವಂಥ ಗ್ಲಾಸ್ ತರಿಸ್ಕೊಂಡೆ. ಸೊ ಒಂದೊಂದೇ ಎಲ್ಲವನ್ನು ಸೆಟ್ ಮಾಡಿರೋದು. ಬಟ್ ಯಾವಾಗ ನಾನು ಆರ್ಡರ್ ಮಾಡ್ತಾಯಿದ್ದೆ ಆವಾಗಲೇ ನನಗೆ ಗೊತ್ತಾಯಿತು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಒಂದು ಶೂಸ್ ಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಕಲರು ಮಿಕ್ಸಪ್ ಆಗಿರೋ ಥರದ್ದು ಒಂದು ಶೂ ತರಿಸ್ಕೊಂಡ್ಬಿಟ್ಟೆ. ಯಾಕಂದರೆ ಎಲ್ಲ ಔಟ್ಫಿಟ್ಗೂ ಅದು ಮ್ಯಾಚ್ ಆಗಬೇಕು ನನಗೆ. ನನ್ನ ಡ್ರೆಸ್ಗಳು ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಮ್ಯಾಚ್ ಆಗೋ ಥರ ತರಿಸ್ಕೊಂಡ್ಬಿಟ್ಟೆ ನಾನು. ಫೈನಲಿ ಲಾಂಜ್ಗೆ ಬಂದ್ವಿ. ಆಲ್ರೆಡಿ ಊಟ ಎಲ್ಲ ನಡೀತಾ ಇತ್ತು, ಸ್ಟಾರ್ಟ್ ಆಗಿತ್ತೆಲ್ಲ. 24/7 ಇದ್ದೇ ಇರುತ್ತೆ ಅಲ್ಲಿ ಎಲ್ಲ ಕೂಡ. ಸೊ ಒಳ್ಳೆ ವೆರೈಟಿ ತಿನಿಸುಗಳಿತ್ತು. ನಾನು ಅದರಲ್ಲೇ ಮ್ಯಾಗಿ ತೊಗೊಂಡೆ, ಮತ್ತು ಸ್ವೀಟ್ಸ್ ತೊಗೊಂಡೆ, ಒಂದಷ್ಟು ಡೆಸರ್ಟ್ಸ್ ತೊಗೊಂಡೆ, ಹಾಗೆಯೇ ಅನ್ನ ರಸಮ್ ಕೂಡ ಇದ್ದೇ ಇತ್ತು. ಸೊ ಅದನ್ನು ತೊಗೊಂಡೆ. ಸೊ ಕಂಪ್ಲೀಟಾಗಿ ಕಾಫಿ ಹಾಗೆ ಥಮ್ಸಪ್ ಏನೇನೋ ಸಿಕ್ಕಾಬಿಟ್ಟೆ ಎಲ್ಲ ಇತ್ತಪ್ಪ. ಎಲ್ಲ ಕೂಡ ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2:30 ಏನೋ ಆಯಿತು ಮಧ್ಯರಾತ್ರಿ ಅನಿಸುತ್ತೆ. 2:45 3 ಗಂಟೆ ಆಗಿದೆ. ಇವಾಗ ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಇದು ಲಾಂಜಲ್ಲಿ ಎಲ್ಲ ಚೆನ್ನಾಗಿತ್ತು. ಫುಡ್ ತುಂಬ ಟೇಸ್ಟಿಯಾಗಿತ್ತು. ತಿಂದ್ವಿ. ಇವಾಗ ಕೋಕೋ ಫಾಂಟಾ ಥಮ್ಸಪ್ಪು ಎಲ್ಲ ಸಿಗುತ್ತೆ, ಕಾಫಿ ಸಿಗುತ್ತೆ, ಎಲ್ಲ ತಿಂದ್ವಿ ಕುಡಿದ್ವಿ. ಜಸ್ಟ್ ಇವಾಗ ಹೋಗಬೇಕು, ಮಲ್ಕೋಬೇಕು ಸ್ವಲ್ಪ ಹೊತ್ತು. ಬೆಳಗ್ಗೆ 5 o'clock ಅನಿಸುತ್ತೆ ಫ್ಲೈಟ್ ಇರೋದು. ಸೊ ಮಲ್ಕೋಬೇಕು. ಸೊ ಒಂದು ಸ್ಮಾಲ್ ನ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಜಸ್ಟ್ 1 hour ಅಷ್ಟೇ. ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ 4 ಗಂಟೆವರೆಗೂ ಮಲ್ಗೋಣ. 4:30ಗೆಲ್ಲ ಇದೆ, ಒಂದು ಹಾಫ್ ಆನ್ ಅವರ್ ಸಾಕು ಫ್ಲೈಟ್ ಹತ್ರ ಹೋಗೋಕ್ಕೆ ಅಂತ ಹೇಳಿ. ಈ ಥರ ವೆಯ್ಟಿಂಗ್ ರೂಮ್ಗಳು ಕೂಡ ಇರುತ್ತೆ. ವೆಯ್ಟಿಂಗ್ ರೂಮ್ ಆಲ್ಮೋಸ್ಟ್ ಫುಲ್ ಆಗಿತ್ತು. ಬರೋದೆಲ್ಲ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಬರೋ ತನಕ ಎಲ್ಲ ಆಕ್ಯುಪೈ ಮಾಡಿದರು. ಸೊ 1-2 ಚೇರ್ ಇತ್ತು. ಆ ಚೇರಲ್ಲೇ ಇಬ್ಬರು ಆ ಕಡೆ ಈ ಕಡೆ ನಮ್ಮಿಬ್ಬರು ಕಡೆನೇ ಕಾಲು ಹಾಕ್ಕೊಂಡು ಆರಾಮಾಗಿ ಮಲ್ಕೊಬೋದು, ರೆಸ್ಟ್ ಮಾಡ್ಬೋದು. ಅಲ್ಲಲ್ಲೇ ಪ್ಲಗ್ ಪಾಯಿಂಟ್ಗಳು ಕೂಡ ಇರುತ್ತೆ, ಚಾರ್ಜ್ಗೆ ಹಾಕ್ಕೊಂಡು ಮಲ್ಕೋಬೋದು. ಸೊ ಮಲ್ಕೊಂಡಿದ್ದು ನಾವು 1 hour ಅಷ್ಟೇ. ನಾನಂತೂ ಅದು ನಿದ್ದೆ ಮಾಡಿಲ್ಲ ಎಕ್ಸೈಟ್ಮೆಂಟ್ಗೆ. ಹಾಗೆ ಪುಟ್ಟಿನ ಮೊದಲೇ ತೊಗೊಂಡೋಗಿ ಹೇಳಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ, ಅವತಾರ್ ಎಕ್ಸಿಬಿಷನ್ ಎಲ್ಲ ತೋರಿಸ್ಕೊಂಡು ಪುಟ್ಟಿನ ಮತ್ತೆ ನೆಕ್ಸ್ಟ್ ವೀಕಿಗೆ ಕರ್ಕೊಂಡು ಊರಿಗೆ ಬಿಟ್ಟು ಬಂದೆ. ನನ್ನ ರಾಘು ಮಾತ್ರ ಜೊತೆಗಿದ್ದ. 30th ನಾವು ಯಾವಾಗ ಹೊರಡ್ತೀವಿ ಅಂತ ಗೊತ್ತಾಯಿತು ನಮಗೆ. 29th ಹೋಗಿ ನಮ್ಮ ಅತ್ತೆ ಮನೆಗೆ ಅವನ್ನ ಬಿಟ್ಬಿಟ್ಟು ಬಂದುಬಿಟ್ಟೆ. ಅದೂ ಕೂಡ ಎಷ್ಟು ಹಾರಿಬಲ್ ಆಗಿತ್ತು ಅಂದರೆ, ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು 29th ಆಮೇಲೆ ಮನೆಗೆ ಬಂದು ಮನೇಲಿ ನೀರಿಲ್ದಿರ ಅದನ್ನೆಲ್ಲ ನೀರೆಲ್ಲ ಕೆಳಗಡೆಯಿಂದ ಸಂಪಿಂದ ಎಲ್ಲ ಎತ್ಕೊಂಡು ಹಾಕಿ ನಾವು ನೀರು ತುಂಬಿಸಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ರೆಡಿ ಮಾಡಿಟ್ಟು, ಆಮೇಲೆ ರಾಘು ಕರ್ಕೊಂಡು ಬಸ್ ಹತ್ಕೊಂಡು ಹೋಗಿ ಊರಿಗೆ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ನನ್ನ ಮೈದನ ಬಂದಿದ್ದ ಪಾಪ ಕರ್ಕೊಂಡು ಹೋಗೋದಕ್ಕೆ. ಕರ್ಕೊಂಡೋಗಿ ನನ್ನ ಡ್ರಾಪ್ ಮಾಡ್ದೆ ನಮ್ಮ ಅತ್ತೆ ಮನೆಗೆ. ಮತ್ತೆ ಇಮಿಡಿಯೇಟಾಗಿ ಪಾಪ 5 ನಿಮಿಷನೂ ನಮ್ಮ ಅತ್ತೆ ಮನೇಲಿ ಕೂತ್ಕೊಳ್ಳಿಲ್ಲ. ಯಾಕೆಂದರೆ ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಿತ್ತು ನಾನು. ಅದೇ 29th ಇಮಿಡಿಯೇಟಾಗಿ ನನ್ನ ಬಸ್ ಹತ್ತಿಸ್ಕೊಟ್ಬಿಡಪ್ಪ, ಅಲ್ಲೇ ಸ್ವಲ್ಪ ಬಿಟ್ಬಿಡು ಅಂತ ಹೇಳಿ ಪಕ್ಕದೂರಿಗೆ ನಾನು ಮಂಡ್ಯಕ್ಕೆ ಹೋಗೋ ಬಸ್ ಸಿಗೋ ಕಡೆ ನಾನು ಅವನ ಹತ್ರ ಮತ್ತೆ ಡ್ರಾಪ್ ತೊಗೊಂಡೆ. 5 ನಿಮಿಷ
ಕೂಡ ನಮ್ಮ ಅತ್ತೆ ಮನೇಲಿ ಕೂತ್ಕೊಳ್ಳಿಲ್ಲ. ಮತ್ತೆ ಇಮಿಡಿಯೇಟಾಗಿ ಅಲ್ಲಿಂದ ಮಂಡ್ಯಕ್ಕೆ ಹೋಗಿ, ಮಂಡ್ಯದಲ್ಲಿ ಬೇರೆ ಫುಲ್ಲು ಮಳೆ, ಅಲ್ಲಿಂದ ಮತ್ತೆ ನಾನು ಬಸ್ ಹಿಡ್ಕೊಂಡು ಬೆಂಗಳೂರಿಗೆ ಬಂದೆ. ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಯಾವ್ದು ಲೈನ್ ಬಸ್ಗಳು ಕೂಡ ಇರಲಿಲ್ಲ. ಆ ಲೈನ್ ಬಸ್ ಇಲ್ದಿರ ನನ್ನ ಹಸ್ಬೆಂಡ್ ಬಂದು ಪಾಪ ಕೆಂಗೇರಿವರೆಗೂ ಬಂದು ಕರ್ಕೊಂಡೋದ್ರು. ಮತ್ತು 30th ಸ್ಕೂಲ್ಗೆ ಹೋಗಿ 3:30ವರೆಗೂ ವರ್ಕ್ ಮಾಡಿ ಮತ್ತೆ 3:30ಗೆ ಮನೆಗೆ ಬಂದು ನಾನು ಹೇರ್ ಕಲರ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ನೀರು ಇಲ್ದಿರ ಇದೆಲ್ಲ ಮಾಡಿ ಕೊನೆಗೆ ನಾನು ಪ್ಯಾಕಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೇಳಿದ್ನಲ್ಲ, ಮಳೆ ಬೇರೆ ಜೋರಾಗಿ ಬಂದು ಅದು ಜಿಗ್ಜಾಗ್ ಮಾಡಿಸಿ ಅಪ್ಪ ಹಾರಿಬಲ್ ಅಂತಲೇ ಹೇಳ್ಬೋದು. 29th ಮುಂಚೆ ನಮ್ಮ ಪುಟ್ಟಿ ಬಿಡೋಕ್ಕೆ ಅಂತ ಒಂದು ಸತಿ ಊರಿಗೆ ಹೋಗಿದ್ದೆ. ಆವಾಗಿಂದ ಸ್ಟಾರ್ಟ್ ಆಗಿರೋ ನನ್ನ ಜರ್ನಿ ಇವತ್ತಿನವರೆಗೂ, ಇವತ್ತು ಬಂದುಬಿಟ್ಟು May 15th, ಇವತ್ತಿನವರೆಗೂ ನನ್ನ ಜರ್ನಿ ಸ್ಟಾಪೇ ಆಗಿಲ್ಲ. ನಿನ್ನೆಯಿಂದ ನಾನು ಸ್ವಲ್ಪ ಸ್ಟಾಪ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಕಂಟಿನ್ಯೂಯಸ್ ಜರ್ನಿ ಮಾಡ್ತಾನೇ ಇದ್ದೀನಿ. ನಿದ್ದೆ ಕೂಡ ಇಲ್ಲ. ಈಗ ನಿನ್ನೆಯಿಂದ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತೊಗೊಳ್ಳೋದು ಅಂದ್ರೆ ಈ ಥರ ಎಡಿಟ್ ಮಾಡ್ಕೊಂಡು ರೆಸ್ಟ್ ತೊಗೊತಾ ಇದ್ದೀನಿ ಅಷ್ಟೇ. ಫ್ರೆಂಡ್, ನನ್ನ ಹಸ್ಬೆಂಡು ಫೈನಲ್ ಕಾಲ್ ಬರೋವರೆಗೂ ತಿಂಡಿ ತಿಂತ ಕುಂತವ್ರು. ದೋಸೆ ಇದೆ ತಿಂತೀಯ ಅಂತ ನೋಡಿದ್ರೆ ಫೈನಲ್ ಕಾಲ್ ಆಗಿದೆ. ಇವಾಗ ಓಡ್ತಾ ಇದ್ದೀವಿ. ಹೆಂಗಿರುತ್ತೆ ನೋಡ್ರಿ. ಹಾಗೇನಿಲ್ಲ, ಮಲಗಿಬಿಟ್ಟಿದ್ವಿ 1 hour. ಸೊ ಎದ್ವಿ. ದೋಸೆ ಲೈವ್ ಕೌಂಟರ್ ಓಪನ್ ಆಗಿತ್ತು. ಸೊ ಒಂದು ದೋಸೆ ತಿನ್ಕೊಂಡು, ವಡೆ ತಿನ್ಕೊಂಡು, ಕಾರ್ನ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ಫೈನಲ್ ಕಾಲ್ ಆಗಿದೆ, ಹೋಗ್ತಾ ಇದ್ದೀವಿ. ಫುಡ್ಡಲ್ಲಂತೂ ವೆರಿ ಮಚ್ ವೆರೈಟಿ ಅಂತಲೇ ಹೇಳ್ಬೋದು. ನಾವು ನೈಟ್ ತಿನ್ನುವಾಗ ಬೇರೆ ಎಲ್ಲ ಥರ ಅದು ಎಷ್ಟು 2:30 ತಿನ್ನುವಾಗ ಒಂಥರ ವೆರೈಟೀಸ್ ಇತ್ತು. ಮತ್ತು ಮಾರ್ನಿಂಗ್ 4:15 ಎದ್ವಲ್ಲ, 4:15ಇಂದ ಲೈವ್ ಕೌಂಟರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಡ್ಲಿ, ದೋಸೆ, ಆಮ್ಲೆಟು, ಮತ್ತು ಬ್ರೆಡ್ಡು, ಜಾಮು, ಹಾಗೆ ಒಂಥರ ಬನ್ ಬರುತ್ತೆ, ಒಳಗಡೆ ಕ್ರೀಮ್ ಬನ್ ಇರುತ್ತೆ ನೋಡಿ, ಆ ಥರ ಕೋನ್ ಥರದ್ದು. ಅದಕ್ಕೆ ಏನಂತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆ ಥರದ್ದೆಲ್ಲ ವೆರೈಟಿ ಇತ್ತಪ್ಪ, ಸಕ್ಕತ್ತಾಗಿತ್ತು. ಸೊ ನನ್ನ ಹಸ್ಬೆಂಡ್ ಇದೊಂದು ಸ್ವಲ್ಪ ತಿನ್ಕೊಂಬಿಡು ಅಂತ. ಅದು ಅಲ್ಲದೆ ಏರ್ಪೋರ್ಟಲ್ಲಿ ಕೂಡ ಫುಡ್ ಆರ್ಡ್ರ್ ಮಾಡಿದ್ದಾರೆ. ಫ್ಲೈಟ್ ಒಳಗಡೆ ಕೂಡ ಫುಡ್ ಆರ್ಡ್ರ್ ಮಾಡಿಬಿಟ್ಟಿದ್ರು. ಆದ್ರೂ ಇಲ್ಲೆಲ್ಲ ಇಷ್ಟೊಂದು ತಿಂದ್ವಿ. ನೋಡಿಬಿಟ್ಟು ತಿನ್ನೋಕೆ ಆಸೆಯಾಗಿ ಎಲ್ಲ ತಿನ್ಕೊಂಡೇ ಆಮೇಲೆ ಹೊರಟ್ವಿ ನಾವು. ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಬಂದ್ವಿ. ಲಾಸ್ಟ್ ಟೈಮೆಲ್ಲ ಜಸ್ಟ್ ಒಂದು ಏರ್ ಸ್ಟೆಪ್ಸ್ ಹಾಕ್ಬಿಟ್ಟು ಒಳಗಡೆ ಹೋಗಿದ್ವಿ. ಈ ಸರಿ ಏನಾಯಿತು, ಬಸ್ಸಲ್ಲಿ ಹೋಗಿದ್ವಿ. ಬಸ್ಸಲ್ಲಿ ಕರ್ಕೊಂಡು ಹೋಗಿ ಏರೋಪ್ಲೇನ್ ಹತ್ರ, ಫ್ಲೈಟ್ ಹತ್ರ ಬಿಡ್ತಾರೆ. ಮತ್ತು ಅಲ್ಲಿಂದ ಈ ಥರ ಸ್ಟೆಪ್ ಹತ್ಕೊಂಡು ಹೋಗೋದು. ಸೊ ಆ ಥರ ಬಸ್ಸಲ್ಲಿ ಬಂದುಬಿಟ್ಟು ಫ್ಲೈಟ್ ಹತ್ತಾ ಇದ್ದೀವಿ ಒಳಗಡೆ. ಒಂದೊಂದೇ ವೀಡಿಯೋಸು ಎಲ್ಲ ಮೆಮೊರೀಸ್ ಅಲ್ವಾ. ಸೊ ಹಾಗಾಗಿ ಫೋಟೋಸು, ವೀಡಿಯೋಸು, ಯಪ್ಪ ದೇವ್ರ, ನಂದಂತೂ ಒಂದು ಟಿ ವಿ ಇದೆ. ಒಂದು ಟಿ ವಿನೂ ಬೇಕಾದರೆ ತುಂಬಿಸ್ಬಿಟ್ಟಿದ್ದೀನಿ. ಅಷ್ಟು ಫೋಟೋಸ್, ವೀಡಿಯೋಸ್ ತೊಗೊಂಡಿರ್ತೀನಿ. ಎಲ್ಲ ಈ ಥರ ಎಡಿಟ್ ಮಾಡಾದಮೇಲೆ ಡಿಲೀಟ್ ಮಾಡಿಬಿಡ್ತೀನಿ. ನಾನೇನು ಇಟ್ಕೊಳ್ಳೋದಿಲ್ಲ ಅದೆಲ್ಲ. ನೆನಪಿಗೆ ಅಂತ ಹೇಳಿ ಒಂದು ಫೋಟೋಸ್ಗಳು ಮಾತ್ರ ಇಟ್ಕೊಂಡು ವೀಡಿಯೋಸ್ ಎಲ್ಲ ಆದಷ್ಟು ಡಿಲೀಟ್ ಮಾಡ್ತೀನಿ. ಕೆಲವೊಂದು ಮೆಮೊರೀಸ್ ಇರುವಂತಹ ಇಂಪಾರ್ಟೆಂಟ್ ಅನ್ನೋ ವೀಡಿಯೋಸ್ ಮಾತ್ರ ಇಟ್ಕೊತೀನಿ. ಸೊ ಒಳಗಡೆನೂ ಕೂಡ ಅಷ್ಟೇ ತುಂಬ ಫನ್ ಮಾಡಿದ್ವಿ ಈ ಸರಿ. ಒಳಗಡೆನೂ ಸುಮ್ಮನೆ ಏನೇನೋ ರೀಲ್ಸ್ ಮಾಡಿಕೊಂಡು ಸಖತ್ತಾಗಿ ಫನ್ ಮಾಡಿದ್ವಿ. ಹಾಗೆಯೇ ಒಂದು ಬೆಳಗಿಂದು ಬಿಸಿಲು ನನ್ನ ಮುಖಕ್ಕೆ ಬೀಳಬೇಕು, ಆವಾಗ ನಾವಿಬ್ಬರು ಕಾಫಿ ಕುಡಿಬೇಕು ಅಂತ ಏನೇನೆಲ್ಲ ಆಸೆ ಇಟ್ಕೊಂಡಿರ್ತೀಯ ನೀನು ಅಂತ ಬೈತಾಯಿದ್ರು. ಸೊ ಅದು ಕೂಡ ನಾನು ಈಡೇರಿಸ್ಕೊಂಡೆ. ಮುಂದೆ ಫೋಟೋ ಹಾಕ್ತೀನಿ ನೋಡಿ. ಆ ಕಡೆ
ರೀಚ್ ಆಗ್ತಾ ಇದೆ, ಲ್ಯಾಂಡ್ ಆಗ್ತಾ ಇದೆ ಇವಾಗ. ಲ್ಯಾಂಡಿಂಗ್ ಬರೀ ಕಾಡುಗಳು. ಹಾಂ ನೋಡಿ, ಕಾಡುಗಳ ಮನೆ ಮನೆ ಪುಣ್ಯ ಅಂತ ಅಂತೀರ. ಇದೆಲ್ಲ ಬರಡು ಭೂಮಿನೇ ಗೈಸ್. ಹೋಗೋ ದಾರಿಯಲ್ಲಿ ಒಂದಷ್ಟು ಮರಗಳು ನೆಟ್ಟಿರೋದು ಬಿಟ್ಟರೆ ಎಲ್ಲ ಫುಲ್ಲು ಡ್ರೈ ಲ್ಯಾಂಡೇ ಕಾಣಿಸ್ತಾ ಇದೆ, ಏನೂ ಇಲ್ಲ. ಅದಕ್ಕೆ ಇಷ್ಟೊಂದು ಬಿಸಿಲು, ಹೆವಿ ಬಿಸಿಲಿರುತ್ತೆ ಮಾತ್ರ. ಈ ವಿಂಡೋ ಗ್ಲಾಸೇನೆ ಫುಲ್ಲು ಬಿಸಿಲೇ ಆಗ್ಬಿಟ್ಟಿದೆ. ನೋಡಬೇಕು ಹೆಂಗೆ ಸುತ್ತಿ ಹೋದೆಲ್ಲಿನ ಏನು ಕದೇನೋ ಒಂದು ಗೊತ್ತಿಲ್ಲ. ನಿದ್ದೆನೂ ಕರೆಕ್ಟಾಗಿ ಮಾಡಿಲ್ಲ ಹೇಳಬೇಕು ಅಂದರೆ. ಎಕ್ಸೈಟ್ಮೆಂಟ್ಗೆ ನನಗಂತೂ ನಿದ್ದೆನೇ ಬಂದಿಲ್ಲ. ನನ್ನ ಹಸ್ಬೆಂಡ್ ಅಲ್ಲಲ್ಲೇ ಒಂದು ಸ್ವಲ್ಪ ಕೋಳಿ ನಿದ್ದೆ ಮಾಡಿದ್ದಾರೆ. ಅಲ್ಲೂ ನಿದ್ದೆ ಮಾಡೋದನ್ನೇ ನೋಡ್ತಾವ್ರೆ. ನಿದ್ದೆ ಮಾಡೋದು, ತಿನ್ನೋದು, ನಿದ್ದೆ ಮಾಡೋದು, ತಿನ್ನೋದು, ನಿದ್ದೆ ಮಾಡೋದು, ಇದೇ ಆಗೋಯ್ತು. ನಮ್ಗೆ ಆ ರೇಂಜ್ ಹೊಟ್ಟೆ ತುಂಬಿದೆ ಅಂದರೆ ಆರ್ಡ್ರ್ ಮಾಡಿರೋದು ನಾವಂತೂ ತಿನ್ನೋಕ್ಕೂ ಆಗ್ತಾಯಿಲ್ಲ ಗೈಸ್. ಆ ರೇಂಜ್ಗೆ ಲಾಂಜ್ ಚೆನ್ನಾಗಿ ಬಾರಿಸ್ತೀವಿ ಸಿಕ್ಕಾಬಟ್ಟೆ. ಅದನ್ನು ಹೋದ ತಕ್ಷಣ ಒಂದು ಸ್ವಲ್ಪ ಫುಲ್ ತಿಂದ್ವಾ, ಮತ್ತೆ ಬರ್ತಾನೂ ಫುಲ್ಲು ಲೈವ್ ಕೌಂಟರ್ ಇತ್ತು, ಅಲ್ಲೂ ತಿಂದ್ವಾ. ಯಪ್ಪ ದೇವ್ರೆ. ಸೊ ಒಂದು ತುತ್ತು ಕೂಡ ಬಾಯಿಗೆ ಹಾಕೋಕ್ಕಾಗಿಲ್ಲ. ಸೊ ಹಂಗೆ ಎತ್ಕೊಂಡು ಹೋಗೋಣ, ನೋಡೋಣ. ಆಫ್ಟರ್ 10 o'clock 11 o'clock ಒಂದು ಸ್ವಲ್ಪ ಏನಾದರೂ ಅಷ್ಟವಾದಾಗ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟಂತೂ ಮಾಡಲ್ಲ ಖಂಡಿತ, ತಿಂತೀವಿ. ಟೈಮ್ ಈಗ 7:47 ಆಯಿತು. ಇವಾಗ ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಒಂದೆರಡು ಫೋಟೋ ವಿಡಿಯೋ ತೊಗೊಂಡು ಇಮಿಡಿಯೇಟಾಗಿ ಬಸ್ ಅಪ್ ಆಗಬೇಕು. ಯಾಕೆಂದರೆ ಇಮಿಡಿಯೇಟಾಗಿ ಸೈಡ್ ಸೀಯಿಂಗ್ ಹೋಗ್ಬೇಕು ನಾವು. ನೋಡಿ ತುಂಬ ಕಡಿಮೆ ನೀರು ಕಾಣಿಸ್ತಾ ಇದೆ ಕಣ್ಣಿಗೆ. ಚೆನ್ನಾಗಿದೆ, ಇದೊಂಥರ ಸಖತ್ತಾಗಿದೆ. ಏನಿದು ಇದೊಂಥರ ಸಖತ್ತಾಗಿದೆ. ಸ್ವಲ್ಪ ಹಸಿರು ಕಾಣಿಸ್ತಾ ಇದೆ. ಹಾಂ, ಇಲ್ಲೊಂದು ಸ್ವಲ್ಪ ಗ್ರೀನರಿ ಇದೆಯಪ್ಪ. ಲ್ಯಾಂಡ್ ಆಗ್ತಾ ಇದೆ. ಬಂದ್ಬಿಟ್ಟು ಏರ್ಪೋರ್ಟ್. ಡೆಲ್ಲಿಗೆ ಲ್ಯಾಂಡ್ ಆಗಲಿ. ಟ್ರಿಪ್ಪೇ ಹೋಗಿ ಬಂದಿದ್ದೀವಿ. ಬಟ್ ಎನಿವೇ ಇದು ನನ್ನ ಡ್ರೀಮ್ ಡೆಸ್ಟಿನೇಷನ್. ಹಾಗಾಗಿ ನನಗೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಯಾಕೆಂದರೆ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಡೆಲ್ಲಿನೇ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಡೆಲ್ಲಿಗೆ ಹೋದ ತಕ್ಷಣ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳಿ ರೂಮ್ ಮಾಡ್ಕೊಂಡಿದ್ವಿ. ಅದನ್ನು ಏನು ಮಾಡಿದ್ವಿ, ನಾವು ಹಿಂದಿನ ದಿನ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಾವು ಆ ರೂಮ್ಗೆ ಹೋದ ತಕ್ಷಣ ಏನಾಗುತ್ತೆ ಗೊತ್ತಾ, ಹಿಂದಿನ ದಿನ ನಿದ್ದೆ ಅದಕ್ಕೂ ಮತ್ತೆ ಫ್ರೆಶ್ ಅಪ್ ಆಗ್ತೀವಿ ಅಂತ ಸ್ನಾನಕ್ಕೆ ಹೋಗೋದು, ಮತ್ತು ಡ್ರೆಸ್ ಅಪ್ ಆಗೋದು ಎಲ್ಲ ಮಾಡಿ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಸುಮ್ಮನೆ ಆದಷ್ಟು ನಾವು ಹೆಂಗಿದ್ರು ಏರ್ಪೋರ್ಟೇ ಸೂಪರ್ವಾಗಿರುತ್ತೆ ವಾಶ್ರೂಮ್ಸ್ ಎಲ್ಲ, ನಾವು ಅಲ್ಲೇ ಹೋಗೋಣ. ಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಇಯರಿಂಗ್ಸ್ ಅದು ಇದು ಎಲ್ಲ ಸೇಮ್ ಹಾಕೊಂಡ್ರೆ ಆಯಿತು. ನೀವಂತೂ ಏನೂ ಇಲ್ಲ, ಹೋಗೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಷ್ಟೇ. ನಾನು ಹೇಗೋ ಕಾರಲ್ಲಿ ಮೇಕಪ್ ಇದು ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ. ಟೈಮ್ ಸೇವ್ ಆಗುತ್ತೆ. ನಾವು ರೂಮ್ಗೆ ಹೋದ್ವಿ ಅಂದರೆ ರೂಮ್ಗೆ ಹೋಗೋದು, ಚೆಕ್ ಇನ್ ಆಗೋದು, ಮತ್ತು ಫ್ರೆಶ್ ಅಪ್ ಆಗೋದು, ಮತ್ತೆ ಎಲ್ಲ ಲಾಕ್ ಮಾಡೋದು, ಮತ್ತು ಅಲ್ಲೊಂದಷ್ಟು ಇಡೋದು. ಮತ್ತು ನಾವು ಇದೆಲ್ಲಿ ನೋಡಿಕೊಂಡು ಇಮಿಡಿಯೇಟಾಗಿ ನಾವು ಆಗ್ರಾಗೆ ಹೋಗಬೇಕಿತ್ತು. ಸೊ ಇದೆಲ್ಲಿ ನೋಡೋ ತಕ್ಷಣ ಮತ್ತೆ ದೂರ ರೂಮ್ ಎಲ್ಲಿರುತ್ತೋ ಮತ್ತೆ ಅಲ್ಲಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಎಲ್ಲ ಬರಬೇಕು. ಇಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಮಾತ್ರ ರೂಮ್ ಮಾಡಿ ನಾವು ಮತ್ತೆ ಇಮಿಡಿಯೇಟಾಗಿ ಚೆಕ್ ಇನ್ ಮಾಡಿ ಚೆಕ್ಔಟ್ ಮಾಡಿ ಹೊರಗಡೆ ಬರಬೇಕು. ಸೊ ಇದೆಲ್ಲ ಒಂಥರ ನನಗೆ ಬ್ಯುಸಿ ಶೆಡ್ಯೂಲ್ ಥರ ಫೀಲ್ ಆಗೋಯ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ರೂಮ್ ಬೇಡ ಅಂತ ಹೇಳಿ ಕ್ಯಾನ್ಸಲೇ ಮಾಡಿಬಿಟ್ವಿ. ನಾವು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಬಂದ್ವಿ. ಈ ಥರ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡ್ವಿ.
ವೀಡಿಯೋಸ್ ಎಲ್ಲ ಆದಮೇಲೆ ಡೈರೆಕ್ಟಾಗಿ ವಾಶ್ರೂಮ್ಸ್ಗೆ ಹೋದ್ವಿ. ಅಲ್ಲೇ ನಾವು ಡ್ರೆಸ್ಅಪ್ಸ್ ಎಲ್ಲ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋ ಥರ ಈ ಹಿಂದಿನ ದಿನ ತಾನೇ ಸ್ನಾನ ಮಾಡ್ಕೊಂಡು ಹೋಗಿದ್ವಿ, ಏನು ನೆಸೆಸಿಟಿ ಇಲ್ಲ ಅಂತ ಹೇಳಿ ಜಸ್ಟ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಸೈಟ್ ಸೀಯಿಂಗ್ ಹೊರಟೋದ್ವಿ. ಯಾಕೆಂದರೆ ಡೆಲ್ಲಿನಲ್ಲಿ ತುಂಬ ಪ್ಲೇಸ್ ಇತ್ತು. ನಮ್ಮ ಇಂಟೆನ್ಷನ್ ಏನು ಅಂದರೆ ಒಂದು ಪ್ಲೇಸ್ಗೆ ಹೋದರೆ ಆಲ್ಮೋಸ್ಟ್ 90% ನಾವು ಆ ಪ್ಲೇಸಲ್ಲಿ ಕವರ್ ಮಾಡ್ಕೊಂಡು ಬಂದುಬಿಡ್ತೀವಿ. ಮತ್ತೆ ನಾವು ಒಂದೋ ಎರಡೋ ಪ್ಲೇಸ್ ಉಳಿಸಿದ್ದೀವಿ ಅಂತ ನಾವು ಅಲ್ಲಿಗೆ ಹೋಗಲ್ಲ. ಸೊ ಹಾಗಾಗಿ ಪ್ಲೇಸ್ ಕವರ್ ಮಾಡೋದು ನಮ್ಮ ಇಂಟೆನ್ಷನ್ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಇಮಿಡಿಯೇಟಾಗಿ ಫ್ರೆಶನ್ ಅಪ್ ಆಗಿ ನಾವೇನು ಮಾಡಿದ್ವಿ, ಹೊರಟುಬಿಟ್ವಿ ಸೈಟ್ ಸೀಯಿಂಗ್ಗೆ. ಆಲ್ರೆಡಿ ನಮ್ಮ ಡ್ರೈವರ್ ಬಂದು ವೆಯ್ಟ್ ಮಾಡ್ತಾ ಇದ್ದ. 9 o'clock ಹೋಗಬೇಕಿತ್ತು. ಬಟ್ ಏನಪ್ಪ ಅಂದರೆ ನಾವೇನು ಮಾಡಿಬಿಟ್ವಿ, ಈ ಥರ ಫೋಟೋ ವೀಡಿಯೋಸ್ ತೊಗೊಳ್ಳೋ ಸಂಭ್ರಮದಲ್ಲಿ ಸೂಟ್ ಕೇಸಲ್ಲಿ ರೋಟೀನ್ ಆಗ್ತಾ ಇರುತ್ತೆ ಬಂದು ನಮ್ಮದು, ಅದ್ರ ಮೇಲೆ ಗಮನ ಕೊಡಲಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಸೂಟ್ ಕೇಸ್ ಬಂದು ಎಲ್ಲ ಕಡೆ ಮೂವ್ ಆಗಿ ರೌಂಡ್ ಹೊಡೆದು ಆ ಕ್ಯಾಬಿನವ್ರು ಇಟ್ಬಿಟ್ಟಿದ್ರು. ನಾವಲ್ಲೇ ಕಾಯ್ಕೊಂಡು ಅರ್ಧ ಗಂಟೆ ವೇಸ್ಟೇ ಮಾಡಿಬಿಟ್ವಿ. ಆಮೇಲೆ ಗೊತ್ತಾಯಿತು, ಅಯ್ಯೋ ಎಲ್ಲೋ ಎತ್ತಿಟ್ಟಿರ್ತಾರೆ ಬಮ್ಮ ಕೇಳೋಣ ಅಂತ ಕೌಂಟರ್ಗೆ ಹೋಗಿ ಕೇಳಿದಾಗ ಆಲ್ರೆಡಿ ಎತ್ತಿಟ್ಟಿದ್ದೀವಿ ಅಂತ ಹೇಳಿ ನಮಗೆ ಕೊಟ್ಟರು ಅದನ್ನು. ಸೊ ಅಯ್ಯೋ ಇಲ್ಲೇ 1/2 hour ವೇಸ್ಟ್ ಆಯಿತು ಅಂತ ಹೇಳಿ ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಅಪ್ ಹೋಗೋ ಅಷ್ಟರಲ್ಲಿ 9:30 ಆಗೋಯಿತು. ನಾವು ಆಲ್ಮೋಸ್ಟ್ ಸೈಟ್ ಸೀಯಿಂಗ್ನ ಸ್ಟಾರ್ಟ್ ಮಾಡಿದ್ದು ಕಾರಲ್ಲಿ ಹೋಗಿ ಕೂತ್ಕೊಂಡು 10 ಗಂಟೆಗೆ ಆಯಿತು. ಅದೇ ಏನಾದರೂ ನಾವು 8:30ಗೆ ಡ್ರೈವರ್ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ರೆಡಿ ಇದ್ವಿ ಸೈಟ್ ಸೀಯಿಂಗ್ ಹೋಗೋಕ್ಕೆ ಅಂತ ಹೇಳಿದೆ. ಖಂಡಿತವಾಗ್ಲೂ ಇನ್ನೂ 1-2 ಪ್ಲೇಸ್ನ ನಾವು ಕವರ್ ಮಾಡಿನೇ ಆಮೇಲೆ ನಾವು ಆಗ್ರಾಗೆ ಹೋಗ್ಬೋದಿತ್ತು. ಅದೊಂದು ನಾವು ಇಲ್ಲಿ ಆಗಿದ್ದು ನಮಗೆ ಡಿಸಡ್ವಾಂಟೇಜಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಏನು ಮಾಡಿ, ಏರ್ಪೋರ್ಟ್ಗೆ ಬಂದ ತಕ್ಷಣ ನಿಮ್ಮ ಲಗೇಜನ್ನು ಕಲೆಕ್ಟ್ ಮಾಡ್ಕೊಂಬಿಡಿ. ನೀವು ಲಗೇಜ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ಆಮೇಲೆ ನೀವು ಒಂದೊಂದೇ ಫೋಟೋಶೂಟ್ಗಳನ್ನ ಮಾಡ್ಕೊತೀರಿ. ಒಬ್ಬರು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿ ಇನ್ನೊಬ್ಬರು ಫೋಟೋಶೂಟ್ ಮಾಡ್ಕೊಡಿ. ಇಬ್ಬರೇ ಫಸ್ಟ್ ಜೋಡಿ ಫೋಟೋಶೂಟ್ ಮಾಡ್ಕೊಂಬಿಡಿ, ಆಮೇಲೆ ಒಬ್ಬೊಬ್ಬರೇ ಫೋಟೋಶೂಟ್ ಮಾಡ್ಕೊತಾ ಇರಿ. ಆ ಥರ ಮಾಡ್ಕೊಬೋದು. ಇದೊಂದು ಐಡಿಯಾನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋದಾಗ. ಇಲ್ಲೇ ಸುತ್ತಾ ಇರುತ್ತಾ? ಹೇಳಿರಿ ಫಸ್ಟ್ ನೋಡೋಣ. ಸೊ ಲಗೇಜ್ ಎಲ್ಲ ಎತ್ಕೊಂಡು ನಾವು ಫ್ರೆಶ್ ಅಪ್ ಕೂಡ ಆದ್ವಿ. ಇವಾಗ ಫಸ್ಟು ಡೆಲ್ಲಿ ಸೈಟ್ ಸೀಯಿಂಗ್ ಎಲ್ಲಿಗೆ ಏನು ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ವೆಯ್ಟ್ ಮಾಡ್ತಾಯಿರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಖಂಡಿತವಾಗ್ಲೂ ನನ್ನ ವಿಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ಡೆಲ್ಲಿ ಟ್ರಿಪ್ನ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ ಯು.